ನೋಡಿ, ಒಬ್ರು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿದ್ರು ಅಂತ ಹೇಳಿ ಆದ್ರೆ ಲೌಕಿಕ ಜೀವನದಿಂದ ಅವರು ಹೊರಗಡೆ ಇರ್ತಾರೆ. ತಮ್ಮ ಕುಟುಂಬದವರು ಆ ಸನ್ಯಾಸಿಗೆ ಶಿಷ್ಯರಾಗ್ತಾರೆ, ತಂದೆ ತಾಯಿಯೂ ಕೂಡ. ನೋಡಿ, ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಏನಿದ್ದಾರೆ, ಅವರು ಕರ್ನಾಟಕದ ಮೊದಲ ಅಘೋರಿ ಬಾಬಾ. ಅವರು 12 ವರ್ಷದಿಂದ ಆಧ್ಯಾತ್ಮಿಕತೆಯತ್ತ ಒಲವಿದ್ದದ್ರಿಂದಾಗಿ ಈಗ ಸಂಪೂರ್ಣವಾಗಿ ಅಘೋರ ದೀಕ್ಷೆಯಲ್ಲಿದ್ದಾರೆ. ಆ ಮೂಲಕ ಎಷ್ಟೋ ಜನರಿಗೆ ಅವರು ದೀಕ್ಷೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಮಾತಾಜಿಯವರ ಕುಟುಂಬದವರು ಏನು ಹೇಳ್ತಾರೆ? ಮಾತಾಜಿಯವರ ಅವರ ಕುಟುಂಬದವರು ಕೂಡ ನನ್ನ ಜೊತೆಲಿ ಇದ್ದಾರೆ. ಅವ್ರು ಮಾತಾಡ್ಸೋಣ, ಅವರು ಒಪ್ಕೊಂಡಿದ್ದಾರಾ, ಹೆಂಗೆ ಅವ್ರ ವಿಚಾರಗಳೆಲ್ಲ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸಿಸ್ಟರ್, ತಮ್ಮ ಹೆಸರು? ಭಾವನಾ. ಭಾವನಾ ಭಾವನವರೇ, ನಿಮ್ಗೆ ಮಾತಾಜಿಯವ್ರು ಏನಾಗ್ಬೇಕು? ಅತ್ತೆ ಆಗ್ಬೇಕು. ಅಂದ್ರೆ ಅವ್ರ ಅಣ್ಣನ ಮಗಳು ನಾನು. ತಾವು ಮಾತಾಜಿಯವರನ್ನ ಈ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಹೌದು. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ನನಗೂ ತುಂಬ ಶಾಕ್ ಆಯಿತು. ಸೊ ಅದಾದಮೇಲೆ ಎಲ್ಲ ಒಪ್ಕೊಂಡೆ. ಸೊ ಜನಗಳು ನೋಡ್ತಿರೋ ರೀತಿನೇ ಬೇರೆ ಆಯಿತು. ತುಂಬ ಗೌರವ ಕೊಡೋದಕ್ಕೆ ಶುರು ಮಾಡಿದರು. ಸೊ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನಾವು ಒಪ್ಕೊಂಡ್ವಿ. ತಾವು ಏನು ಓದಿದ್ದೀರಿ? ನಾನು ಈಗ ತಾನೇ MBA ಮುಗಿಸಿದ್ದೀನಿ ಬ್ಯಾಂಗ್ಳೂರು ಆಚಾರ್ಯ ಕಾಲೇಜಲ್ಲಿ. ಈಗ ಮಾತಾಜಿಯವರ ತಾಯಿ ಮತ್ತೆ ತಂದೆ ನಿಮಗೇನಾಗಬೇಕು? ಅಜ್ಜಿ ತಾತ ಆಗ್ಬೇಕು ನನಗೆ. ಈಗ ಅಜ್ಜಿ ತಾತ ಅವರು ಮಾತಾಜಿಯವರನ್ನ ನೋಡಿದಾಗ ಏನಂತಾರೆ? ನಿಮ್ಮ ಹತ್ರ ಏನಾದರೂ ತಮ್ಮ ಮಗಳ ಬಗ್ಗೆ ಏನಾದರೂ ಮಾತಾಡಿದಾರಾ? ಕುಟುಂಬದಲ್ಲೆಲ್ಲ ಏನು ಚರ್ಚೆ ಇದೆ, ಏನು ಮಾತಿದೆ? ಅದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಸ್ಟಾರ್ಟಿಂಗು ತಾತ ಹೇಳ್ತಿರ್ತಿದ್ರು, ಲೈಕ್ ಓದಿಸಿದ್ದೀನಿ ಅಲ್ವಾ, ನೀನು ಬೇರೆ ಕಾರ್ಪೊರೇಟ್ ಫೀಲ್ಡಿಗೆ ಹೋಗ್ಬೋದಾಗಿತ್ತು, ಗೌರ್ಮೆಂಟ್ ಜಾಬ್ ಮಾಡ್ಬೋದಾಗಿತ್ತು ಅಂತ ತುಂಬ ಸುಮಾರು ಆಪರ್ಚುನಿಟೀಸ್ನ ಅತ್ತೆ ಮಿಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಂದರೆ ಬಂದಿತ್ತು, ಇವರೇ ಬೇಡ ಅಂತ ಹೇಳಿಬಿಟ್ಟು ಇದು ಆಧ್ಯಾತ್ಮದ ಕಡೆ ಬಂದಿದ್ದಾರೆ. ಸೊ ನಮ್ಮ ತಾತಂಗೆ ಅದು ಸ್ಟಾರ್ಟಿಂಗ್ ಇತ್ತು, ಅದು ಕೊರಗು ಓದಿಸಿ ಸುಮಾರು ಎಷ್ಟೊಂದು ಓದಿಸಿದ್ದೀನಿ, ಸೊ ಈ ಫೀಲ್ಡಿಗೆ ಬಂದಿದ್ದಾರೆ ಅಂತ. ಸೊ ಅದಾದಮೇಲೆ ಜನಗಳು ಗೌರವ ಕೊಡ್ತಿರೋ ರೀತಿ ಆಗಿರ್ಬೋದು, ಇವರು ಬೆಳೆದಿರೋ ರೀತಿ ಆಗಿರ್ಬೋದು, ಅದೆಲ್ಲ ನೋಡಿ ಅವ್ರಿಗೆ ತುಂಬ ಗೌರವ ಆಗಿ ಅವರು ಅಕ್ಸೆಪ್ಟ್ ಒಪ್ಕೊಂಡಿದ್ದಾರೆ. ಈಗ ಫೈನಲಿ ಒಪ್ಕೊಂಡಿದ್ದಾರೆ. ನಿಮ್ಮ ಮಾತಾಜಿಯವರು ಬಾಬಾ ಈಗ ನಿಮ್ಮ ಜೊತೆ ವೈಯಕ್ತಿಕವಾಗಿ ಏನಾದರೂ ಮಾತಾಡಿದಾಗ ಈ ಅಘೋರಿ ಈ ಸನ್ಯಾಸತ್ವದ ಬಗ್ಗೆ ವಿಚಾರಗಳನ್ನೆಲ್ಲ ತಮ್ಮ ಬಳಿ ಏನಾದರೂ ಹೇಳ್ಕೊಂಡಿದ್ರಾ? ಹಾಂ, ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಈಗ ಜನಗಳಿಗೆ ಹೇಗೆ ಅಂದರೆ ಅಘೋರಿ ಅಂತ ಅಂದರೆ ಮನುಷ್ಯರನ್ನ ತಿನ್ನೋದೇ ಅವರು, ಮತ್ತು ಮೇಯ್ನ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅದು ಅಲ್ಲ. ಸೊ ಅಘೋರಿಸಮೇ ಬೇರೆ. ಸೊ ಜನಗಳಿಗೆ ಒಳ್ಳೇದು ಮಾಡೋದಾಗಿರ್ಬೋದು, ಅದರಲ್ಲೇ ಸುಮಾರು ವಿದ್ಯೆಗಳೆಲ್ಲ ಬರುತ್ತೆ. ಸೊ ಜನಗಳಿಗೆ ಒಳ್ಳೇದು ಮಾಡೋ ಥರದ್ದು ಎಲ್ಲ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಈಗ ತಮಗೇನಾದರೂ ಆಧ್ಯಾತ್ಮಿಕತೆಯ ಬಗ್ಗೆ ಒಲವಿದೆಯಾ? ಹಾಂ, ಖಂಡಿತ ಇದೆ. ಬಟ್ ನಾನು ಅಘೋರಿ ಆಗೋದಿಕ್ಕೆ ಅಂತ ಆ ಥರ ಎಲ್ಲ. ಯಾರಿಂದ ಒಲವು? ನಿಮಗೆ ಮೊದಲಿಂದಲೂ ಆಧ್ಯಾತ್ಮಿಕತೆ ಬಗ್ಗೆ ಒಲವಿದೆಯಾ, ಅಥವಾ ತಮ್ಮ ಅತ್ತೆಯವರನ್ನ ಅಂದ್ರೆ ಮಾತಾಜಿಯವರನ್ನ ನೋಡಿ ತಮಗೆ ಒಲವ, ಹೇಗೆ? ಮೊದಲಿಂದನೂ ಸ್ವಲ್ಪ ಇತ್ತು ಆಧ್ಯಾತ್ಮದ ಕಡೆ. ಬಟ್ ಮಾತಾಜಿ ಅವ್ರನ್ನ ನೋಡಿ ಇದ್ದಿದ್ದು ಒಲವು ಶುರುವಾಗಿತ್ತು. ಎಷ್ಟು ವರ್ಷದಿಂದ ತಾವು ಅತ್ತೆಯನ್ನು ನೋಡ್ತಾ ಇದ್ದೀರಿ? ಸುಮಾರು ಒಂದು 10-15 ವರ್ಷ. ತಮಗೆ ಎಷ್ಟು ವರ್ಷ ಆಗಿದೆ? ನನಗೆ 23 ವರ್ಷ. 23 ವರ್ಷದಿಂದ ನೋಡ್ತಾ ಅಂದರೆ ನಾನು ಪುಟಾಣಿ ಹುಡುಗಿಯಿಂದ ಅಲ್ಲ, ನಾನು ಲೈಕ್ ಇದ್ದೀರಿ. ಪ್ರೌಢಮೆ ಬಂದಾದ್ಮೇಲೆ ಹೇಳಿದ್ದು. ಈಗ ಸಾಧು ಸಂತರು, ಅಘೋರಿಗಳ ಎಲ್ಲ ವಿಚಾರಗಳು ತಮ್ಗೇನು ಅನ್ಸುತ್ತೆ? ಖುಷಿ ಆಗುತ್ತೆ. ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಅವ್ರ ಕಷ್ಟಗಳನ್ನೆಲ್ಲ ಹೇಳಿದಾರಲ್ಲ, ಎಲ್ಲ ಪರಿಹಾರ ಮಾಡಿದ್ದಾರೆ, ಕಣ್ಣಾರೆ ನೋಡಿದ್ದೀವಿ ಅಲ್ಲ. ಸೊ ಹೆಮ್ಮೆ ಇದೆ. ತಾವು ಯಾವಾಗಲೂ ಮಾತಾಜಿಯವರ ಶಿಷ್ಯರಾಗಿರ್ತೀರಿ? ಹೌದು. ತಮ್ಮ ಕುಟುಂಬದವರಿಗೆಲ್ರಿಗೂ ಮಾತಾಜಿಯವರು ಲೋಕ ಕಲ್ಯಾಣಕ್ಕೋಸ್ಕರ ಅಘೋರಿ ಆಗಿರೋದ್ರ ಬಗ್ಗೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ? ಹೌದು, ಖಂಡಿತ ಹೆಮ್ಮೆ ಇದೆ, ಖುಷಿನೂ ಕೂಡ ಇದೆ. ಏನು ಹೇಳ್ತೀರಿ ಮಾತಾಜಿಯವರಿಗೆ? ತಾವೇನಾದರೂ ಹೇಳೋದಾದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಆ್ಯಕ್ಚುಲಿ ಏನೂ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಅಷ್ಟು ಸಾಧನೆ ಮಾಡಿದ್ದಾರೆ. ಸೊ ಹೆಂಗೆ ಅಂದರೆ ಗುರುಗಳಿಗೆ ನಾವು ಹೇಳೋದಕ್ಕಾಗತ್ತಾ? ಲೈಕ್ ಹಾಗೆ ಅವರಿಂದ ಸಾಕಷ್ಟು ನಾನಂತಲ್ಲ, ಎಲ್ರೂ ಕಲಿಯೋದಿದೆ. ಸೊ ಎಲ್ರಿಗೂ ಒಳ್ಳೇದು ಮಾಡ್ತಿದ್ದಾರೆ, ಹಿಂಗೇನೆ ಒಳ್ಳೇದಾಗಲಿ ಅಂತ ನಾನು. ಗುರುಗಳು ಬಹಳಷ್ಟು ಜನರಿಗೆ ಅವರ ವಿದ್ಯೆಗಳನ್ನು ದಾರೆ ಎರಿತಾ ಇದ್ದಾರೆ, ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹೌದು, ದೀಕ್ಷೆ ಕೊಡ್ತಾ ಇದ್ದಾರೆ. ಸುಮಾರು ದೀಕ್ಷೆಗಳಿರುತ್ತೆ, ಅದು ಕೆಲವೊಂದು ಎಷ್ಟೆಷ್ಟೊಂದು ವೆರೈಟೀಸ್ ಇರುತ್ತೆ. ಸೊ ಯಾರ್ಯಾರಿಗೆ ಯಾವುದೇ ಥರ ದೀಕ್ಷೆ ಕೊಡಬೇಕು ಆ ಥರ ಅವ್ರು ಕೊಡ್ತಾರೆ. ನಿಮ್ಮ ಮನೆಯಲ್ಲೇ ಇರ್ತಾರ ಮಾತಾಜಿ ಅಥವಾ ಹೊರಗಡೆ ಇರ್ತಾರ? ಎಲ್ಲ ಕಡೆನೂ ಇರ್ತಾರೆ, ಮನೆಯಲ್ಲೂ ಬರ್ತಾರೆ, ಹೊರಗಡೆ ಲೋಕ ಸಂಚಾರ ಅವ್ರದ್ದು. ಹಾಂ, ಶಿವನನ್ನ ಪೂಜೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ದೇವರನ್ನ ಪೂಜೆ ಮಾಡ್ತೀರಿ? ನಮ್ಮದು ಮನೆ ದೇವರು ಕಾಲಭೈರವೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿ.
ಆ ದೇವ್ರನ್ನೂ ಕೂಡ ಪೂಜೆ ಮಾಡ್ತಾರೆ. ಮಾತಾಜಿಯವ್ರನ್ನ ಮನೆ ಕರೆದು ಪೂಜೆ ಮಾಡಿದ್ದು ಆ ಥರದ್ದು ಏನಾದರೂ ಇದೆಯಾ? ಹೌದು, ಪೂಜೆ ಮಾಡ್ತಿರ್ತೀವಿ. ಹೌದು, ಹೌದು ಇದೆ. ಹೌದು. ನೋಡಿ, ಈಗ ನಮ್ಮ ಮನೆ ಅಂದ್ರೆ ಈಗ ಇನ್ನೊಂದು ಲಾಸ್ಟ್ ಕೊನೆ ಪ್ರಶ್ನೆ. ಈಗ ಅವರು ನಿಮ್ಮ ಮನೆಯವರಲ್ಲ, ಈಗ ವಿಶ್ವದ ಅಮ್ಮ ಅವರಿಗೆ. ಹೌದು, ಖಂಡಿತ. ಹೌದು, ನಾವು ಒಪ್ಕೊಂಡಿದ್ದೀರಿ ಹಾಗೆ. ಒಪ್ಕೊಂಡಿದ್ದೀರಿ. ನೋಡಿ, ಇದು ಅವರ ಕುಟುಂಬದವರು, ಮಾತಾಜಿಯವರ ಕುಟುಂಬದವರು, ಅವರ ಅಣ್ಣನ ಮಗಳು ಭಾವನಾ ಅವರ ಮಾತಾಗಿದೆ. ಆ ಮೂಲಕ ನಾವು ಒಪ್ಕೊಂಡಿದ್ದೀವಿ. ಮೊದಲು ಅವರ ತಂದೆ ತಾಯಿಗೆ ಆ ಬಗ್ಗೆ ಬೇಸರ ಇತ್ತು, ನೋವಿತ್ತು. ಇಷ್ಟು ಓದಿಸಿದ್ದೀನಿ, ನನ್ನ ಮಗಳು ನನ್ನನ್ನು ನೋಡ್ಕೋಬೇಕಾಗಿತ್ತು, ಆದರೆ ಧರ್ಮ, ಸನಾತನ, ಆಧ್ಯಾತ್ಮಿಕತೆಯ ಬಗ್ಗೆ ಅವರು ಹೋಗಿದ್ರು. ಆದರೆ ಈಗ ಅವರ ಬದಲಾವಣೆ ಇದೆಯಲ್ಲ, ಜನ ಒಪ್ಕೊಂಡಿರೋ ರೀತಿ ಬಗ್ಗೆ ಅವರು ಬಹಳ ಖುಷಿಯಿಂದ ಮಾತಾಡ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ಒಬ್ರು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿದ್ರು ಅಂತ ಹೇಳಿ ಆದ್ರೆ ಲೌಕಿಕ ಜೀವನದಿಂದ ಅವರು ಹೊರಗಡೆ ಇರ್ತಾರೆ. ತಮ್ಮ ಕುಟುಂಬದವರು ಆ ಸನ್ಯಾಸಿಗೆ ಶಿಷ್ಯರಾಗ್ತಾರೆ, ತಂದೆ ತಾಯಿಯೂ ಕೂಡ. ನೋಡಿ, ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಏನಿದ್ದಾರೆ, ಅವರು ಕರ್ನಾಟಕದ ಮೊದಲ ಅಘೋರಿ ಬಾಬಾ. ಅವರು 12 ವರ್ಷದಿಂದ ಆಧ್ಯಾತ್ಮಿಕತೆಯತ್ತ ಒಲವಿದ್ದದ್ರಿಂದಾಗಿ ಈಗ ಸಂಪೂರ್ಣವಾಗಿ ಅಘೋರ ದೀಕ್ಷೆಯಲ್ಲಿದ್ದಾರೆ. ಆ ಮೂಲಕ ಎಷ್ಟೋ ಜನರಿಗೆ ಅವರು ದೀಕ್ಷೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಮಾತಾಜಿಯವರ ಕುಟುಂಬದವರು ಏನು ಹೇಳ್ತಾರೆ? ಮಾತಾಜಿಯವರ ಅವರ ಕುಟುಂಬದವರು ಕೂಡ ನನ್ನ ಜೊತೆಲಿ ಇದ್ದಾರೆ. ಅವ್ರು ಮಾತಾಡ್ಸೋಣ, ಅವರು ಒಪ್ಕೊಂಡಿದಾರ, ಹೆಂಗೆ ಅವ್ರ ವಿಚಾರಗಳೆಲ್ಲ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸಿಸ್ಟರ್, ತಮ್ಮ ಹೆಸರು? ಭಾವನಾ. ಭಾವನವರೇ, ನಿಮ್ಗೆ ಮಾತಾಜಿಯವ್ರು ಏನಾಗ್ಬೇಕು? ಅತ್ತೆ ಆಗ್ಬೇಕು. ಅಂದ್ರೆ ಅವ್ರ ಅಣ್ಣನ ಮಗಳು ನಾನು. ತಾವು ಮಾತಾಜಿಯವರನ್ನ ಈ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಹೌದು. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ನನಗೂ ತುಂಬ ಶಾಕ್ ಆಯಿತು. ಸೊ ಅದಾದಮೇಲೆ ಎಲ್ಲ ಒಪ್ಕೊಂಡೆ. ಸೊ ಜನಗಳು ನೋಡ್ತಿರೋ ರೀತಿನೇ ಬೇರೆ ಆಯಿತು. ತುಂಬ ಗೌರವ ಕೊಡೋದಕ್ಕೆ ಶುರು ಮಾಡಿದರು. ಸೊ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನಾವು ಒಪ್ಕೊಂಡ್ವಿ. ತಾವು ಏನು ಓದಿದ್ದೀರಿ? ನಾನು ಈಗ ತಾನೇ MBA ಮುಗಿಸಿದ್ದೀನಿ ಬ್ಯಾಂಗ್ಳೂರು ಆಚಾರ್ಯ ಕಾಲೇಜಲ್ಲಿ. ಈಗ ಮಾತಾಜಿಯವರ ತಾಯಿ ಮತ್ತೆ ತಂದೆ ನಿಮಗೇನಾಗಬೇಕು? ಅಜ್ಜಿ ತಾತ ಆಗ್ಬೇಕು ನನಗೆ. ಈಗ ಅಜ್ಜಿ ತಾತ ಅವರು ಮಾತಾಜಿಯವರನ್ನ ನೋಡಿದಾಗ ಏನಂತಾರೆ? ನಿಮ್ಮ ಹತ್ರ ಏನಾದರೂ ತಮ್ಮ ಮಗಳ ಬಗ್ಗೆ ಏನಾದರೂ ಮಾತಾಡಿದಾರ? ಕುಟುಂಬದಲ್ಲೆಲ್ಲ ಏನು ಚರ್ಚೆ ಇದೆ, ಏನು ಮಾತಿದೆ? ಅದೇ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಸ್ಟಾರ್ಟಿಂಗು ತಾತ ಹೇಳ್ತಿರ್ತಿದ್ರು, ಲೈಕ್ ಓದಿಸಿದ್ದೀನಿ ಅಲ್ವಾ, ನೀನು ಬೇರೆ ಕಾರ್ಪೊರೇಟ್ ಫೀಲ್ಡಿಗೆ ಹೋಗ್ಬೋದಾಗಿತ್ತು, ಗೌರ್ಮೆಂಟ್ ಜಾಬ್ ಮಾಡ್ಬೋದಾಗಿತ್ತು ಅಂತ ಸುಮಾರು ಆಪರ್ಚುನಿಟೀಸ್ನ ಅತ್ತೆ ಮಿಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಂದರೆ ಬಂದಿತ್ತು, ಇವರೇ ಬೇಡ ಅಂತ ಹೇಳಿಬಿಟ್ಟು ಇದು ಆಧ್ಯಾತ್ಮದ ಕಡೆ ಬಂದಿದ್ದಾರೆ. ಸೊ ನಮ್ಮ ತಾತಂಗೆ ಅದು ಸ್ಟಾರ್ಟಿಂಗ್ ಇತ್ತು, ಅದು ಕೊರಗು ಓದಿಸಿ ಸುಮಾರು ಎಷ್ಟೊಂದು ಓದಿಸಿದ್ದೀನಿ, ಸೊ ಈ ಫೀಲ್ಡಿಗೆ ಬಂದಿದ್ದಾರೆ ಅಂತ. ಸೊ ಅದಾದಮೇಲೆ ಜನಗಳು ಗೌರವ ಕೊಡ್ತಿರೋ ರೀತಿ ಆಗಿರ್ಬೋದು, ಇವರು ಬೆಳೆದಿರೋ ರೀತಿ ಆಗಿರ್ಬೋದು, ಅದೆಲ್ಲ ನೋಡಿ ಅವ್ರಿಗೆ ತುಂಬ ಗೌರವ ಆಗಿ ಅವರು ಅಕ್ಸೆಪ್ಟ್ ಒಪ್ಕೊಂಡಿದ್ದಾರೆ. ಈಗ ಫೈನಲಿ ಒಪ್ಕೊಂಡಿದ್ದಾರೆ. ನಿಮ್ಮ ಮಾತಾಜಿಯವರು ಬಾಬಾ ಈಗ ನಿಮ್ಮ ಜೊತೆ ವೈಯಕ್ತಿಕವಾಗಿ ಏನಾದರೂ ಮಾತಾಡಿದಾಗ ಈ ಅಘೋರಿ, ಈ ಸನ್ಯಾಸತ್ವದ ಬಗ್ಗೆ ವಿಚಾರಗಳನ್ನೆಲ್ಲ ತಮ್ಮ ಬಳಿ ಏನಾದರೂ ಹೇಳ್ಕೊಂಡಿದ್ರ? ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಈಗ ಜನಗಳಿಗೆ ಹೇಗೆ ಅಂದರೆ ಅಘೋರಿ ಅಂತ ಅಂದರೆ ಮನುಷ್ಯರನ್ನ ತಿನ್ನೋದೇ ಅವರು, ಮತ್ತು ಮೇಯ್ನ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅದು ಅಲ್ಲ. ಸೊ ಅಘೋರಿಸಮೇ ಬೇರೆ. ಸೊ ಜನಗಳಿಗೆ ಒಳ್ಳೇದು ಮಾಡೋದಾಗಿರ್ಬೋದು, ಅದರಲ್ಲಿ ಸುಮಾರು ವಿದ್ಯೆಗಳೆಲ್ಲ ಬರುತ್ತೆ. ಸೊ ಜನಗಳಿಗೆ ಒಳ್ಳೇದು ಮಾಡೋ ಥರದ್ದು ಎಲ್ಲ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಈಗ ತಮಗೇನಾದರೂ ಆಧ್ಯಾತ್ಮಿಕತೆಯ ಬಗ್ಗೆ ಒಲವಿದೆಯಾ? ಖಂಡಿತ ಇದೆ. ಬಟ್ ನಾನು ಅಘೋರಿ ಆಗೋದಿಕ್ಕೆ ಅಂತ ಆ ಥರ ಎಲ್ಲ. ಯಾರಿಂದ ಒಲವು? ನಿಮಗೆ ಮೊದಲಿಂದಲೂ ಆಧ್ಯಾತ್ಮಿಕತೆ ಬಗ್ಗೆ ಒಲವಿದೆಯಾ, ಅಥವಾ ತಮ್ಮ ಅತ್ತೆಯವರನ್ನ ಅಂದ್ರೆ ಮಾತಾಜಿಯವರನ್ನ ನೋಡಿ ತಮಗೆ ಒಲವ? ಹೇಗೆ? ಮೊದಲಿಂದನೂ ಸ್ವಲ್ಪ ಇತ್ತು ಆಧ್ಯಾತ್ಮದ ಕಡೆ. ಬಟ್ ಮಾತಾಜಿ ಅವ್ರನ್ನ ನೋಡಿ ಇದ್ದಿದ್ದು ಒಲವು ಶುರುವಾಗಿತ್ತು. ಎಷ್ಟು ವರ್ಷದಿಂದ ತಾವು ಅತ್ತೆಯನ್ನು ನೋಡ್ತಾ ಇದ್ದೀರಿ? ಸುಮಾರು ಒಂದು 10-15 ವರ್ಷ. ತಮಗೆ ಎಷ್ಟು ವರ್ಷ ಆಗಿದೆ? ನನಗೆ 23 ವರ್ಷ. 23 ವರ್ಷದಿಂದ ನೋಡ್ತಾ ಅಂದರೆ ನಾನು ಪುಟಾಣಿ ಹುಡುಗಿಯಿಂದ ಅಲ್ಲ, ನಾನು ಲೈಕ್ ಪ್ರೌಢಿಮೆ ಬಂದಾದ್ಮೇಲೆ ಹೇಳಿದ್ದು. ಈಗ ಸಾಧು ಸಂತರು, ಅಘೋರಿಗಳ ಎಲ್ಲ ವಿಚಾರಗಳು ತಮ್ಗೇನು ಅನ್ಸುತ್ತೆ? ಖುಷಿ ಆಗುತ್ತೆ. ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಅವ್ರ ಕಷ್ಟಗಳನ್ನೆಲ್ಲ ಹೇಳಿದಾರಲ್ಲ, ಎಲ್ಲ ಪರಿಹಾರ ಮಾಡಿದ್ದಾರೆ, ಕಣ್ಣಾರೆ ನೋಡಿದ್ದೀವಿ ಅಲ್ಲ. ಸೊ ಹೆಮ್ಮೆ ಇದೆ. ತಾವು ಯಾವಾಗಲೂ ಮಾತಾಜಿಯವರ ಶಿಷ್ಯರಾಗಿರ್ತೀರಿ? ಹೌದು. ತಮ್ಮ ಕುಟುಂಬದವರಿಗೆಲ್ರಿಗೂ ಮಾತಾಜಿಯವರು ಲೋಕ ಕಲ್ಯಾಣಕ್ಕೋಸ್ಕರ ಅಘೋರಿ ಆಗಿರೋದ್ರ ಬಗ್ಗೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ? ಹೌದು, ಖಂಡಿತ ಹೆಮ್ಮೆ ಇದೆ, ಖುಷಿನೂ ಕೂಡ ಇದೆ.
ಏನು ಹೇಳ್ತೀರಿ ಮಾತಾಜಿ ಅವರಿಗೆ? ತಾವೇನಾದರೂ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಆ್ಯಕ್ಚುಲಿ ಏನೂ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಅಷ್ಟು ಸಾಧನೆ ಮಾಡಿದ್ದಾರೆ. ಸೊ ಹೆಂಗೆ ಅಂದರೆ ಗುರುಗಳಿಗೆ ನಾವು ಹೇಳೋದಕ್ಕಾಗತ್ತಾ, ಲೈಕ್ ಹಾಗೆ ಅವರಿಂದ ಸಾಕಷ್ಟು ನಾನಂತಲ್ಲ ಎಲ್ರೂ ಕಲಿಯೋದಿದೆ. ಸೊ ಎಲ್ರಿಗೂ ಒಳ್ಳೇದು ಮಾಡ್ತಿದ್ದಾರೆ, ಹಿಂಗೇನೆ ಒಳ್ಳೇದಾಗಲಿ ಅಂತ ನಾನು. ಗುರುಗಳು ಬಹಳಷ್ಟು ಜನರಿಗೆ ಅವರ ವಿದ್ಯೆಗಳನ್ನು ದಾರೆ ಎರಿತಾ ಇದ್ದಾರೆ, ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹೌದು, ದೀಕ್ಷೆ ಕೊಡ್ತಾ ಇದ್ದಾರೆ. ಸುಮಾರು ದೀಕ್ಷೆಗಳಿರುತ್ತೆ, ಅದು ಕೆಲವೊಂದು ಎಷ್ಟೆಷ್ಟೊಂದು ವೆರೈಟೀಸ್ ಇರುತ್ತೆ. ಸೊ ಯಾರ್ಯಾರಿಗೆ ಯಾವುದೇ ಥರ ದೀಕ್ಷೆ ಕೊಡಬೇಕು ಆ ಥರ ಅವ್ರು ಕೊಡ್ತಾರೆ. ನಿಮ್ಮ ಮನೆಯಲ್ಲೇ ಇರ್ತಾರ ಮಾತಾಜಿ ಅಥವಾ ಹೊರಗಡೆ ಇರ್ತಾರ? ಎಲ್ಲ ಕಡೆನೂ ಇರ್ತಾರೆ, ಮನೆಯಲ್ಲೂ ಬರ್ತಾರೆ, ಹೊರಗಡೆ ಲೋಕ ಸಂಚಾರ ಅವ್ರದ್ದು. ಹಾಂ, ಶಿವನನ್ನ ಪೂಜೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡ್ತೀರಿ? ನಮ್ಮದು ಮನೆ ದೇವರು ಕಾಲಭೈರವೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿ. ಆ ದೇವ್ರನ್ನೂ ಕೂಡ ಪೂಜೆ ಮಾಡ್ತಾರೆ. ಮಾತಾಜಿ ಅವ್ರನ್ನ ಮನೆ ಕರೆದು ಪೂಜೆ ಮಾಡಿದ್ದು ಆ ಥರದ್ದು ಏನಾದರೂ ಇದೆಯಾ? ಹೌದು, ಪೂಜೆ ಮಾಡ್ತಿರ್ತೀವಿ. ಹೌದು, ಹೌದು ಇದೆ. ಹೌದು ನೋಡಿ, ಈಗ ನಮ್ಮ ಮನೆ ಅಂದ್ರೆ ಈಗ ಇನ್ನೊಂದು ಲಾಸ್ಟ್ ಕೊನೆ ಪ್ರಶ್ನೆ. ಈಗ ಅವರು ನಿಮ್ಮ ಮನೆಯವರಲ್ಲ, ಈಗ ವಿಶ್ವದ ಅಮ್ಮ ಅವರಿಗೆ. ಹೌದು, ಖಂಡಿತ. ಹೌದು, ನಾವು ಒಪ್ಕೊಂಡಿದ್ದೀರಿ. ಒಪ್ಕೊಂಡಿದ್ದೀರಿ. ನೋಡಿ, ಇದು ಅವರ ಕುಟುಂಬದವರು, ಮಾತಾಜಿಯವರ ಕುಟುಂಬದವರು, ಅವರ ಅಣ್ಣನ ಮಗಳು ಭಾವನಾ ಅವರ ಮಾತಾಗಿದೆ. ಆ ಮೂಲಕ ನಾವು ಒಪ್ಕೊಂಡಿದ್ದೀವಿ. ಮೊದಲು ಅವರ ತಂದೆ ತಾಯಿಗೆ ಆ ಬಗ್ಗೆ ಬೇಸರ ಇತ್ತು, ನೋವಿತ್ತು. ಇಷ್ಟು ಓದಿಸಿದ್ದೀನಿ, ನನ್ನ ಮಗಳು ನನ್ನನ್ನು ನೋಡ್ಕೋಬೇಕಾಗಿತ್ತು, ಆದರೆ ಧರ್ಮ, ಸನಾತನ, ಆಧ್ಯಾತ್ಮಿಕತೆಯ ಬಗ್ಗೆ ಅವರು ಹೋಗಿದ್ರು. ಆದರೆ ಈಗ ಅವರ ಬದಲಾವಣೆ ಇದೆಯಲ್ಲ, ಜನ ಒಪ್ಕೊಂಡಿರೋ ರೀತಿ ಬಗ್ಗೆ ಅವರು ಬಹಳ ಖುಷಿಯಿಂದ ಮಾತಾಡ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.